ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಸಾಕಷ್ಟು ಮಾಹಿತಿ ಡಯಾಬಿಟೀಸ್ ಬಗ್ಗೆ ಕೊಡ್ತಾ ಬಂದಿದ್ದೀನಿ. ಇವತ್ತು ಒಂದು ಒಳ್ಳೆ ಮಾಹಿತಿ ಕೊಡಬೇಕು ಅಂತಲೇ ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಯಾಬಿಟೀಸ್ ತುಂಬಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೈಲೆಂಟ್ ಕಿಲ್ಲರ್ ಅಂದರೆ ಗೊತ್ತಿಲ್ದಂಗೆ ಒಳಗೇ ತೊಂದರೆ ಕೊಡ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ದಟ್ ಅದನ್ನು ತಿಳ್ಕೊಂಡ್ರೆ ಪ್ರಿವೆಂಟ್ ಮಾಡೋದು, ಅದಕ್ಕೆ ಏನೇನು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅದನ್ನು ಟ್ರೀಟ್ ಮಾಡ್ಬೋದು ಅಂತ ತಿಳ್ಕೊಬೋದು. ಅದನ್ಗೋಸ್ಕರ ತಿಳ್ಕೊಳ್ಳೋಣ. ಫಸ್ಟು ನನಗೆ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಿದ್ದಂಗೆ ನಾನು ಕೇಳೋದಿಷ್ಟೇ, ಡಾಕ್ಟ್ರೇ ನನಗೆ ಕಾಲು ಉರಿ ಜಾಸ್ತಿ ಆಗ್ತಾ ಇದೆಯಲ್ಲ, ಏನಕ್ಕೆ, ಏನು ಶುಗರಿಂದ ಬರ್ತಿದೆಯಾ ಏನು ಅಂತ ಕೇಳ್ತಾರೆ. ನಾವು ಅವ್ರಿಗೆ ಹೇಳೋದು ಇಷ್ಟೇ, ಹೌದಮ್ಮ ಇದು ಡಯಾಬಿಟಿಸಿಂದ ಪೆರಿಫೆರಲ್ ನ್ಯೂರೋಪತಿ ಅಂತೀವಿ. ಅಂದರೆ ರಕ್ತನಾಳಗಳ ಕೆಳಗಡೆ ರಕ್ತ ನಾಳಗಳು ಇರುತ್ತಲ್ಲ ಅದೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಅದರಿಂದ ಕೂಡ ಅವ್ರಿಗೆ ಬರೋಂಥದ್ದು ಪ್ರಾಬ್ಲಮ್ಸ್ಗೆ ಪೆರಿಫೆರಲ್ ನ್ಯೂರೋಪತಿ ಅಂತ ನಾವು ಕರಿತೀವಿ. ಪೆರಿಫೆರಲ್ ನ್ಯೂರೋಪತಿಯಲ್ಲಿ ಏನಾಗುತ್ತೆ ಅಂದರೆ ಈ ರಕ್ತನಾಳಗಳು ಇರ್ತದಲ್ಲ, ಡಯಾಬಿಟಿಸ್ ಶುಗರ್ ಜಾಸ್ತಿ ಆದಾಗ ಈ ಶುಗರು ನರ್ವ್ ಕವರಿಂಗ್ ಇರುತ್ತದೆ, ಆ ನರ್ವ್ ಕವರಿಂಗ್ನ ತಿಂದಾಕ್ಬಿಡುತ್ತೆ ಅದು. ಹಾಗಾಗಿ ನರ್ವ್ ಎಕ್ಸ್ಪೋಸ್ ಆಗಿಬಿಡುತ್ತೆ. ಎಕ್ಸ್ಪೋಸ್ ಆದಾಗ ಉರಿ ಬರೋದು, ಚುಚ್ಚೋದು, ನಮ್ನೆಸ್ ಅಂದರೆ ಮುಟ್ಟಿದ್ರು ಗೊತ್ತಾಗದೇ ಇರೋದು, ಗಿಲ್ದ್ರು ಗೊತ್ತಾಗದೇ ಇರೋದು, ಈ ಥರ ಎಲ್ಲ ತೊಂದರೆಗಳು ತುಂಬಾ ಜಾಸ್ತಿಯಾಗಿ ಕಾಣಿಸುತ್ತೆ. ಇದರಿಂದ ನಾವು ಏನು ಹೇಳ್ತೀವಿ, ಪೆರಿಫೆರಲ್ ನ್ಯೂರೋಪತಿ ನಿಮಗೆ ಡಯಾಬಿಟಿಸಿಂದನೇ ಬಂದಿದೆ ಅಂತ ಹೇಳ್ತೀವಿ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಾಲು ಸ್ಪರ್ಶಜ್ಞಾನ ಕಳ್ಕೊತಾರೆ. ಯಾವಾಗ ಸ್ಪರ್ಶಜ್ಞಾನ ಕಳ್ಕೊತಾರೋ ಆವಾಗ ಅವರು ಬರೀ ಕಾಲಲ್ಲಿ ನಡೆದಾಗ ಗೊತ್ತೇ ಆಗೋಲ್ಲ, ಒಳಗೆ ಮುಳ್ಳು ಚುಚ್ಚಿರೋದು ಗೊತ್ತಾಗಲ್ಲ, ಇಲ್ಲ ಪಿನ್ ಚುಚ್ಚಿದ್ರು ಗೊತ್ತಾಗಲ್ಲ, ಹಂಗೆ ಒಳಗೆ ಸೇರ್ಕೊಂಬಿಟ್ಟದು ಅದು ಇನ್ಫೆಕ್ಷನ್ ಆಗಿ ಅದು ಮುಂದೆ ಹೋಗ್ತಾ ಗ್ಯಾಂಗ್ರೀನ್ ಆಗಿ ಕಾಲು ಕತ್ತರಿಸೋ ಸ್ಟೇಜು ಬರುತ್ತೆ. ಅದಕ್ಕೋಸ್ಕರ ಡಯಾಬಿಟಿಸಲ್ಲಿ ಕಾಂಪ್ಲಿಕೇಶನ್ ಪೆರಿಫೆರಲ್ ನ್ಯೂರೋಪತಿನ ಆದಷ್ಟು ನೆಗ್ಲೆಕ್ಟ್ ಮಾಡ್ದಂಗೆ ಫಸ್ಟ್ ಸೈನ್ ಅಂದರೆ ಡಯಾಬಿಟಿಸಲ್ಲಿ ಕಾಣಿಸೋಂಥ ತೊಂದರೆ ಅದರಲ್ಲಿ ಮೊದಲೇ ಸೈನ್. ಈ ಸೈನ್ನ ನಾವು ತಿಳ್ಕೊಂಬಿಟ್ರೆ ಗೊತ್ತಾಗ್ಬಿಟ್ರೆ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಡಾಕ್ಟರ್ ನಿಮ್ಗೆ ಎಷ್ಟು ಕಂಟ್ರೋಲ್ ಲಿಮಿಟ್ಸ್ ಹೇಳಿರ್ತಾರೋ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿಕೊಂಡು ಕೆಲವೊಂದು ಕೊಬ್ಬರಿ ಎಣ್ಣೆನೋ ಅಥವಾ ಏನಾದ್ರು ಮಾಯಿಶ್ಚರೈಸರ್ಸೋ ಹಾಕಿ ಚೆನ್ನಾಗಿ ಕಾಲನ್ನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಾದಾಗ ಈ ಥರ ಪೇನ್ಸು ಆ ಥರ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟು, ಮಿಸ್ ಮಾಡಬೇಡಿ. ಅದು ಯಾವಾಗಲೂ ಡಯಾಬಿಟಿಸಲ್ಲಿ ಕಾಲು ಉರಿ ಬಂದಾಗ ಫಸ್ಟ್ ಸೈನ್ ಕಂಟ್ರೋಲ್ ಆಗಿಲ್ಲ ಅಂತ ನೀವು ಕಂಟ್ರೋಲ್ ಮಾಡ್ಕೊತ ನೀವು ಮೇಂಟೈನ್ ಮಾಡ್ತಾ ಬಂತಂದರೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ವೆರಿ ಕಾಮನ್ ಏನಪ್ಪ ಡಯಾಬಿಟಿಸಲ್ಲಿ ಏನು ಅಂದರೆ ಯೂರಿನ್ ಇನ್ಫೆಕ್ಷನ್ಸ್. ಡಾಕ್ಟರ್ ನನಗೆ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸ್ತಾ ಇದೆ, ರಾತ್ರಿ ಹೊತ್ತೆಲ್ಲ ತುಂಬಾ ಜಾಸ್ತಿ ಪಾಸ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಪಾಸ್ ಆಗೋಲ್ಲ, ಸ್ವಲ್ಪ ಪಾಸ್ ಆಗುತ್ತೆ, ಸ್ವಲ್ಪ ಉರಿ ಬರುತ್ತೆ ಯೂರಿನ್ ಪಾಸ್ ಆದಾಗ, ಸ್ವಲ್ಪ ನವೆ ಕಡಿತಗಳಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ಶುಗರಿಂದನೇ ಕಾಂಪ್ಲಿಕೇಶನ್. ಏನಕ್ಕೆ ಅಂತ ಹೇಳ್ತೀನಿ. ಶುಗರ್ ಜಾಸ್ತಿ ಆದಾಗ ಈ ಎಕ್ಸ್ಟ್ರಾ ಶುಗರ್ ಏನಾಗುತ್ತೆ, ಯೂರಿನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಯೂರಿನಲ್ಲಿ ಶುಗರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಯೂರಿನ್ ಶುಗರ್ಸ್ ಏನಾಗುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಎಲ್ಲ ಬ್ಯಾಕ್ಟೀರಿಯಾಸು ಅಲ್ಲ ಯೂರಿನಲ್ಲಿ ಇರುತ್ತೆ. ಇಟ್ಸ್ ಎ ವೇಸ್ಟ್ ಪ್ರಾಡಕ್ಟ್ ಅಂತೀವಿ. ಅದು ಈಚೆ ಬರಬೇಕಾದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಯೂರಿನ್ ಇನ್ಫೆಕ್ಷನ್ನು ಡಯಾಬಿಟಿಸಿಂದನೇ ಬಂದಿರೋಂಥದ್ದು ಅಂತ ಅರ್ಥ ಮಾಡ್ಕೊಬೇಕು. ಫಸ್ಟ್ ಥಿಂಗ್ ನಾವೇನು ಮಾಡಬೇಕು, ಯೂರಿನ್ ಇನ್ಫೆಕ್ಷನ್ಗೆ ಡಾಕ್ಟರ್ಸ್ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಚೆನ್ನಾಗಿ ನೀರು ಕುಡಿಯೋಕ್ಕೆ ಹೇಳ್ತಾರೆ, ಆವಾಗವಾಗ ಯೂರಿನ್ ಚೆನ್ನಾಗಿ ಪಾಸ್ ಮಾಡಿ ಅಂತ ಹೇಳ್ತಾರೆ. ಅವನ್ನೆಲ್ಲ ಮಾಡಿಕೊಂಡು ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡ್ರೆ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ. ಡೋಂಟ್ ಯೂಸ್ ಪಬ್ಲಿಕ್ ಟಾಯ್ಲೆಟ್ ಅಂತೀವಿ, ಅಂದರೆ ಹೊರಗಡೆ ಹೋದಾಗ ಜಾಸ್ತಿ ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅದು ಕೂಡ ಇಂಪಾರ್ಟೆಂಟ್. ಪ್ಲಸ್ ಮೋರೋವರ್ ಯೂರಿನಲ್ಲಿ ಶುಗರ್ ಬರ್ತಿದೆಯಾ ಅಲ್ವ ಅಂತ ಚೆಕ್ ಮಾಡಿ, ಬರ್ತಾ ಇತ್ತು ಅಂದರೆ ಶುಗರ್ ಕಂಟ್ರೋಲ್ ಇಲ್ಲ ಅಂತ ಲೆಕ್ಕ. ಇವರು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ, ಸೊ ದಟ್ ಯೂರಿನ್ ಇನ್ಫೆಕ್ಷನ್ ಆಗೋದನ್ನು ತಡಿಬೋದು. ಇದನ್ನು ಹಂಗೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದಿದೆ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಜಾಸ್ತಿಯಾಗಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರುತ್ತೆ. ಅದು ಮುಂದೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಕೂಡ ನೆಗ್ಲೆಕ್ಟ್ ಮಾಡ್ದಂಗೆ ನೀವು ಫಾಲೋ ಮಾಡಿ. ಇನ್ನು ಕೆಲವರಾಗಿ ಕಾಮನಾಗಿ ಹೇಳ್ತೀವಿ ವೀಕ್ನೆಸ್ ಅಂತ ಹೇಳ್ತೀವಿ. ಜನರಲ್ ಆಗಿ ವೀಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೀಕ್ನೆಸ್ ಅಂದರೆ ಏನು ಹೇಳೋದಂದರೆ, ಸೊ ಯೂಶ್ವಲಾಗಿ ನಾವು ಹೇಳ್ತೀವಿ ನಿದ್ದೆ ಸರಿಯಾಗಿ ಬರ್ತಿಲ್ಲ ಡಾಕ್ಟ್ರೇ, ಸ್ವಲ್ಪ ದೂರ ನಡೆದರೆ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಹಲವಾರು ಕಾಂಪ್ಲಿಕೇಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಡಯಾಬಿಟೀಸಲ್ಲಿ. ಆವಾಗ ಏನಾಗುತ್ತೆ, ನಾವು ಹೇಳ್ತೀವಿ ಡಯಾಬಿಟಿಸ್ ನೀವು ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡಿಲ್ಲಮ್ಮ, ಅದಕ್ಕೆ ಇವೆಲ್ಲ ತೊಂದರೆಗಳು ಬರ್ತಾಯಿದೆ. ಪ್ಲಸ್ ವಿಟಮಿನ್ಸ್ ಲಾಸಸ್ ಇರುತ್ತೆ, ನೀವು ಸರಿಯಾಗಿ ಸೊಪ್ಪು ತರಕಾರಿಗಳು ತಿಂತಾ ಇಲ್ಲ, ಅದಕ್ಕೆ ಬಾಡಿಗೆ ವೀಕ್ನೆಸ್ ಡೆವಲಪ್ ಆಗಿದೆ. ಸೊ ನೀವು ಟೈಮ್ ಕರೆಕ್ಟಾಗಿ ತಿನ್ನಬೇಕು, ಶುಗರ್ ಲೆವೆಲ್ ಕರೆಕ್ಟಾಗಿ ಇಟ್ಕೊಬೇಕು. ಈ ವಿಟಮಿನ್ B12 ಅಂತೀವಿ, ಆಫ್ ಲೇಟ್ ತುಂಬ ಜನಕ್ಕೆ ವಿಟಮಿನ್ B12 ವಿಟಮಿನ್ D ಕಮ್ಮಿ ಆಗ್ತಾಯಿದೆ. ಅವನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ತಿಳ್ಕೊಬೇಕು. ಅವನ್ನೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಜನರಲ್ ವೀಕ್ನೆಸ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ನಾಟ್ ಓನ್ಲಿ ದಟ್, ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಜಾಸ್ತಿ ಪ್ರೋಟೀನ್ಸ್ ತಿನ್ನೋದ್ರಿಂದ, ಪ್ರೋಟೀನ್ ಪೌಡರ್ಸ್ ತೊಗೊಳ್ಳೋದ್ರಿಂದ ಬಾಡಿಗೆ ಎನರ್ಜಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ವೀಕ್ನೆಸ್ಸಸ್ ಎಲ್ಲ ಕಮ್ಮಿ ಆಗುತ್ತೆ. ಇವೆಲ್ಲ ಡಯಾಬಿಟಿಕ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತಲೇ ಹೇಳ್ತೀವಿ. ಡಯಾಬಿಟಿಸಲ್ಲೇ ತುಂಬಾ ಕಾಮನಾಗಿ ಬರೋಂಥದ್ದು. ಇನ್ನೊಂದು ಕಾಮನ್ ಕಾಂಪ್ಲಿಕೇಶನ್ ಡಯಾಬಿಟಿಸಲ್ಲಿ ಏನಪ್ಪ ಅಂದರೆ ಗಾಯಗಳು. ಎಷ್ಟೋ ಜನಕ್ಕೆ ಗಾಯಗಳಾಗ್ಬಿಟ್ಟು ವಾಸಿನೇ ಆಗಲ್ಲ.
ಕೆಲವ್ರು ಹೇಳ್ತಾರೆ ನನಗೆ ಗಾಯ ಆಗಿಬಿಟ್ಟಿದೆ ಡಾಕ್ಟರ್, ಬೇಗ ವಾಸಿ ಆಯಿತು, ನನ್ನ ಶುಗರ್ ಕಂಟ್ರೋಲ್ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ. ಬಟ್ ಅದು ತಪ್ಪು ಕಲ್ಪನೆ. ಶುಗರ್ ಕಂಟ್ರೋಲ್ ಚೆಕ್ ಮಾಡಿದ ಮೇಲೆ ಗೊತ್ತಾಗೋದು ಕಂಟ್ರೋಲ್ ಇದೆಯೋ ಇಲ್ವೋ ಅಂತ. ಗಾಯ ವಾಸಿ ಆಗೋದು ನೋಡ್ಕೊಂಡು ನಾನು ಶುಗರ್ ಕಂಟ್ರೋಲ್ ಇದೆ ಅನ್ನೋದು ತಪ್ಪು ಭಾವನೆ. ಅದು ದಯವಿಟ್ಟು ಯಾರೂ ಫಾಲೋ ಮಾಡಬಾರ್ದು. ಗಾಯ ವಾಸಿ ಆಗ್ತಿದ್ರು ಶುಗರ್ನ ಅವಾಗವಾಗ ಚೆಕ್ ಮಾಡ್ಕೊಂಡು ಮಾನಿಟರ್ ಮಾಡಿ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಜನರಲಾಗಿ ಏನಾಗುತ್ತೆ ಅಂದರೆ ಶುಗರ್ ಜಾಸ್ತಿ ಇದ್ದಾಗ ಕಾಲಲ್ಲಿ ಗಾಯಗಳಾದರೆ ಸರಿಯಾಗಿ ವಾಸಿ ಆಗಲ್ಲ, ಬೇಗ ವಾಸಿ ಆಗಲ್ಲ, ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಂಥ ಪೇಷಂಟ್ಸಲ್ಲಿ, ಶುಗರ್ ಕಂಟ್ರೋಲ್ ಇಲ್ಲದೇ ಇರೋ ಪೇಷಂಟ್ಸಲ್ಲಿ, ಗಾಯ ಆಗಿರೋ ಪೇಷಂಟ್ಸಲ್ಲಿ ನಾವು ರೆಕಮೆಂಡ್ ಮಾಡೋದಿಷ್ಟೇ. ಫಸ್ಟು ನೀವು ಆ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರತಿದಿನ ಡ್ರೆಸ್ಸಿಂಗ್ ನೀವೇ ಮಾಡ್ಕೊಳ್ಳಿ. ವಾರಕ್ಕೊಂದ್ಸತಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಗಾಯ ಬೇಗ ವಾಸಿ ಆಗುತ್ತೆ. ಇಲ್ಲ ನೆಗ್ಲೆಕ್ಟ್ ಮಾಡಿ ನೀವು ಅದನ್ನು ನೀಟಾಗಿ ಗಾಯ ಡ್ರೆಸ್ಸಿಂಗ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಆಗಿ ಡಯಾಬಿಟಿಕ್ ಫುಟ್ ಆಗಿ ಲೇಟರ್ ಕಾಲು ಕತ್ತರಿಸೋ ಸ್ಟೇಜಿಗೆ ಬರುತ್ತೆ. ಅದಕ್ಕೋಸ್ಕರ ಈ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತೀವಿ, ಅದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡ್ದಂಗೆ ಕಂಟ್ರೋಲ್ ಮಾಡಿಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇನ್ನು ಕೆಲವ್ರಿಗೆ ಸ್ಕಿನ್ ಇನ್ಫೆಕ್ಷನ್ ಅಂತೀವಿ, ಅಂದರೆ ಚರ್ಮದ ರೋಗಗಳು ಜಾಸ್ತಿ ಆಗುತ್ತೆ. ಏನಾಗುತ್ತೆ, ತುರ್ಕೆ ಬರೋದು, ಇಲ್ಲ ಗುಳ್ಳೆಗಳಾಗೋದು, ಅಥವಾ ಬಾಯ್ಲ್ಸ್ ಆಗೋದು, ಅಂದರೆ ಸೆಬೇಷಿಯಸ್ ಸಿಸ್ಟ್ ಅಂತ ಹೇಳ್ತೀವಿ, ಅದಾಗೋದು. ಹಾಗೆ ಹಲವಾರು ಪ್ರಾಬ್ಲಮ್ಸು ಚರ್ಮ ರೋಗದಲ್ಲೂ ಕೂಡ ಬರುತ್ತೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಡಯಾಬಿಟಿಸಲ್ಲಿ ಶುಗರ್ ಕಂಟ್ರೋಲ್ ಚೆನ್ನಾಗಿ ಫಸ್ಟು ಎನಿ ಇನ್ಫೆಕ್ಷನ್, ಸ್ಕಿನ್ ತುರ್ಕೆ ಬರೋದಾಗಲಿ, ಅಲರ್ಜಿ ಆಗೋದಾಗಲಿ, ಅಥವಾ ಈ ಬೆಟ್ ಸಂಧಿಗಳಲ್ಲಿ ಈ ಕೆಸರುಣ್ಣು ಅಂತಲೂ ಕೇಳಿರ್ಬೋದು, ಕಾಲಲ್ಲಿ ತುಂಬಾ ಕಾಮನಾಗಿ ಆಗುತ್ತೆ. ಟೀನಿಯಾಪಿಡಿಸ್ ಅಂತ ಕರಿತೀವಿ, ಅಂದರೆ ಕೆಸರುಣ್ಣು, ಅದು ಕೂಡ ಕಾಮನಾಗಿ ಆಗುತ್ತೆ. ಅಂಥವರಲ್ಲಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ ನೀವು ಆದಷ್ಟು ಚರ್ಮನ ಕ್ಲೀನಾಗಿ ಇಟ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಚ್ಚೋದೋ ಮಾಯ್ಶ್ಚರೈಸರ್ ಹಚ್ಚೋದೋ ಹಾಕ್ಕೊಳ್ಳಿ. ಬೆಟ್ ಸಂಧಿ ಕ್ಲೀನ್ ಮಾಡ್ಕೊಳ್ಳಿ. ತುಂಬ ವೆಟ್ನೆಸ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಡಸ್ಟಿಂಗ್ ಪೌಡರ್ಸ್ ಅಂತೀವಿ, ಅದನ್ನು ಹಾಕ್ಕೊಳ್ಳೋದ್ರಿಂದ ಈ ಮಾಯ್ಶ್ಚರ್ ಬರೋಲ್ಲ, ನಿಮಗೆ ಫಂಗಸ್ ಇನ್ಫೆಕ್ಷನ್ ಏನೂ ಆಗೋಲ್ಲ. ಅದು ಕೂಡ ಅರ್ಥ ಮಾಡ್ಕೊಳ್ಳೋಂಥದ್ದು. ಅದನ್ನು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಬಟ್ ಮೂಲ ಕಾರಣ ಶುಗರ್ನೇ ನೀವು ಫಸ್ಟು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಅವೆಲ್ಲ ಏನೂ ಬರೋದಿಲ್ಲ. ಇನ್ನೊಂದು ಕೆಲವು ಕಾಮನ್ ಪ್ರಾಬ್ಲಮ್ಸ್, ಡೆಂಟಲ್ ಪ್ರಾಬ್ಲಮ್ಸ್, ಹಲ್ಲಿನ ಪ್ರಾಬ್ಲಮ್ಸು. ಎಷ್ಟೊಂದು ಜನ ಡಯಾಬಿಟಿಸು ಹಲ್ಲು ಡಾಕ್ಟ್ರ್ ಹತ್ರ ಹೋಗಿರ್ತಾರೆ. ಹಲ್ಲು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಹಲ್ಲು ಡಾಕ್ಟ್ರ್ ಹೇಳ್ತಾರೆ, ಇಲ್ಲಮ್ಮ ನಿಮ್ಗೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ನೀವು ಒಂದ್ಸತಿ ಶುಗರ್ ಚೆಕ್ ಮಾಡಿ ಅಂತ ಹೇಳ್ತಾರೆ. ಶುಗರ್ ಚೆಕ್ ಮಾಡೋಕ್ಕೆ ನಮ್ಮ ಹತ್ರ ಬಂದಾಗ ಅವ್ರು ಶುಗರ್ ಚೆಕ್ ಮಾಡಿದಾಗ ಶುಗರ್ ತುಂಬಾ ಜಾಸ್ತಿ ಇರುತ್ತೆ. ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿರ್ತದೆ, ಇಂಥವ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಡೆಂಟಲ್ ಇನ್ಫೆಕ್ಷನ್ ಕೂಡ ಶುಗರಲ್ಲಿ ಪೇಷಂಟ್ಸ್ ಇರೋರಲ್ಲಿ ಬೇಗ ಬರುತ್ತೆ, ಕಾಮನಾಗಿ ಬರುತ್ತೆ. ಸೊ ಕಂಟ್ರೋಲ್, ಅದಕ್ಕೋಸ್ಕರ ಡೆಂಟಿಸ್ಟ್ ಅವ್ರು ಏನು ಹೇಳ್ತಾರೆ, ನೀವು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ನಾನು ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ ಕೊಡ್ತೀನಿ, ಎಲ್ಲ ಟ್ರೀಟ್ ಮಾಡೋಣ, ಬೇಗ ವಾಸಿ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸು ಈ ಥರ ಡೆಂಟಲ್ ಇನ್ಫೆಕ್ಷನ್ಸು ಕಾಮನಾಗಿ ಆಗುತ್ತೆ. ಅದನ್ನು ಕೂಡ ಅವರು ಬೇಗ ಅರ್ಥಕೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ಸು ಬರೋದಿಲ್ಲ. ಸೊ ಡಯಾಬಿಟಿಸಲ್ಲಿ ಹಲವಾರು ಪ್ರಾಬ್ಲಮ್ಸ್, 1-2 ಅಂತಲ್ಲ, ಹಲವಾರು ಪ್ರಾಬ್ಲಮ್ಸ್, ಹೆಡ್ ಟು ಟೋ ಅಂತ ಹೇಳ್ತೀವಿ, ತಲೆಯಿಂದ ಹಿಡ್ದು ಕಾಲ್ವರೆಗೂ ಎಲ್ಲ ಥರ ಪ್ರಾಬ್ಲಮ್ಸು ಬರೋ ಚಾನ್ಸಸ್ ಇರುತ್ತೆ. ಇನ್ಫ್ಯಾಕ್ಟ್ ಏನು ಹೇಳ್ತಾರೆ ಅಂದರೆ, ನಿಮ್ಗೇನೋ ಪ್ರಾಬ್ಲಮ್ ಬಂತು ಅಂದರೆ ಫಸ್ಟ್ ಶುಗರ್ ಇದೆಯಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಡಯಾಬಿಟಿಸ್ನ ನೀವು ಕಂಟ್ರೋಲ್ ಮಾಡೋದು ತುಂಬಾ ಅವಶ್ಯಕತೆ, ತುಂಬಾ ಇಂಪಾರ್ಟೆಂಟ್. ಸೊ ಡಯಾಬಿಟಿಸ್ನ ಯಾರೂ ನೆಗ್ಲೆಕ್ಟ್ ಮಾಡ್ದಂಗೆ, ಏನೇ ಪ್ರಾಬ್ಲಮ್ ಬರಲಿ ಫಸ್ಟು ಡಯಾಬಿಟಿಸಿಂದನಾ ಅಂತ ತಿಳ್ಕೊಳ್ಳಿ, ಫಸ್ಟು ಶುಗರ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಅದ್ರ ಪ್ರಾಬ್ಲಮ್ಸ್ಗೆ ಅದಕ್ಕೆ ಟ್ರೀಟ್ ಮಾಡಿ. ಮಂಡಿ ನೋವು ಬರೋದು, ಜಾಯಿಂಟ್ ಪೇನ್ಸ್ ಬರೋದು, ಈ ಫ್ರೋಝನ್ ಶೋಲ್ಡರ್ ಅಂತೀವಿ, ಕೈ ಎತ್ತಕ್ಕಾಗದೇ ಇರೋದು, ಇವೆಲ್ಲವೂ ಡಯಾಬಿಟಿಸಿಂದನೇ ಬರೋಂಥ ತೊಂದರೆಗಳು. ಸೊ ಹಾಗಾಗಿ ಡಯಾಬಿಟಿಸ್ ಈಸ್ ಎ ಸೈಲೆಂಟ್ ಕಿಲ್ಲರ್ ಅಂತ ಅನ್ನೋದನ್ನು ಎಲ್ಲರೂ ಮರೀದಂಗೆ ಹುಷಾರಾಗಿ ಕಂಟ್ರೋಲ್ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗದಂಗೆ ಆರಾಮಾಗಿ ಇರ್ತೀರ ಅನ್ನೋಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸೊ ಬಹುಶಃ ನಿಮ್ಗೆಲ್ಲರಿಗೂ ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ. ಈ ಮಾಹಿತಿನ ನೀವು ಒಬ್ಬರೇ ಅಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಎಲ್ಲರೂ ಶೇರ್ ಮಾಡಿ. ಅವ್ರಿಗೆ ಏನಾರು ಡೌಟ್ಸ್ ಇದ್ದರೆ ಡೆಫಿನೆಟಾಗಿ ನನ್ನ ಜೊತೆ ಫ್ರೀಯಾಗಿ ಮಾತಾಡ್ಬೋದು, ಕನ್ಸಲ್ಟ್ ಮಾಡ್ಬೋದು. ಐ ಆಮ್ ದೇರ್ ಟು ಕನ್ಸಲ್ಟ್ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.